ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ತಹಸೀಲ್ದಾರರು ಹಾಗೂ ದಂಡಾಧಿಕಾರಿಗಳಾಗಿರುವಂಥ ಶ್ರೀಮತಿ ವಿ ಗೀತಾ ಮೇಡಮ್ ಅವರು ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಸೈಡ್ ಬನ್ನಿ ಸರ್ ನೀವು. ಹಾಗೆ ನಮ್ಮ ತಾಲೂಕಿನ ಮಾನ್ಯ ನಿರ್ವಹಣಾಧಿಕಾರಿಗಳಾಗಿರುವಂಥ ಶ್ರೀ ಬಾಬು ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾವು ಚಪ್ಪಾಳೆ ಮೂಲಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಂತರ ಈ ಕಾರ್ಯಕ್ರಮಕ್ಕೆ ನಗರಸಭೆ ಆಯುಕ್ತರಾದಂಥ ಶ್ರೀ ಆಂಜನೇಯ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಾನ್ಯ ಶಾಮೇಗೌಡರು ಕೋಚಿಂಗ್ ನಿರ್ದೇಶಕರು ಸಹ ಅವರು ಸಹ ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಂತರ ಮಾನ್ಯ ರಘುಪತಿ ರೆಡ್ಡಿ ಸರ್ ಅವರು BC ಬ್ಯಾಂಕ್ ನಿರ್ದೇಶಕರು ಸರ್ ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಾನ್ಯ ಸತ್ಯನಾರಾಯಣ ಸರ್ ಅವರು JDS ಮುಖಂಡರು ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಾನ್ಯ ಜಗದೀಶ್ ಅಣ್ಣನವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಜಗದೀಶ್ ಅಣ್ಣವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮಾನ್ಯ ಲಕ್ಷ್ಮೀ ನಮ್ಮ ತಾಲೂಕಿನ ಆರಕ್ಷಕ ವೃತ್ತ ನಿರೀಕ್ಷಕರಾಗಿರುವಂಥ ರಾಜೇಂದ್ರ ಸರ್ ಅವರು ಆಗಮಿಸಿದ್ದಾರೆ. ಸತೀಶ್ ಸರ್ ಅವರು ಆಗಮಿಸಿದ್ದಾರೆ. ಬರ್ದಿಲ್ಲ ಸರ್, ವೃತ್ತ ನಿರೀಕ್ಷಕರು ಅಂತ ಬರೆದಿದ್ದಾರೆ. ಹಾಗೆ ಮಾನ್ಯ ಲಕ್ಷ್ಮೀನಾರಾಯಣ ಸರ್ ಅವರು KMF ನಿರ್ದೇಶಕರು, ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀಮತಿ ನಾಗಮಣಿ ರಮೇಶ್ ಮಾಜಿ ಅಧ್ಯಕ್ಷರು, ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀ ಮಂಜಣ್ಣನವರು ಕುರುಡುಮಲೆ ದೇವಾಲಯದ ಮಾಜಿ ಅಧ್ಯಕ್ಷರು, ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀ ರವಿಕುಮಾರ್ ಸರ್ ಮಾಜಿ ಅಧ್ಯಕ್ಷರು ಕುರುಡುಮಲೆ, ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ರಮೇಶ್ ಸರ್ ತಾವರೆಕೆರೆ ಮಾಜಿ ಉಪಾಧ್ಯಕ್ಷರು, ಅವ್ರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಆಂಜನೇಯ ರೆಡ್ಡಿ ಸರ್ ಅವರು JDS ಮುಖಂಡರು ಬುಕ್ಸಂದ್ರ, ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಧನ್ಯವಾದ. ಹಾಗೆ ಹಾಗೆ ಈ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆಯ ಆರಕ್ಷಕರಾಗಿರುವಂಥ ಜಗದೀಶ್ ಸರ್ ಅವರು ಅರುಣ್ ಪಾಟೀಲ್ ಸರ್ ಅವರು ಬಂದಿದ್ದಾರೆ. ಅವರು ಸಹ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ಮಾಧ್ಯಮ ಜನಾಮಿತ್ರರು ಆಗಮಿಸಿದ್ದಾರೆ. ಅವರು ಸಹ ಸ್ವಾಗತ ಬಯಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಊರಿನ ಮುಖಂಡರಿಗೆ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸಿಂಗಲ್ ಕೂಡ ಕಳಿಸಿಲ್ಲ. 7:30 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತೆ. ವೆಹಿಕಲ್ಸ್ ಸ್ವಲ್ಪ ಶಾರ್ಟೇಜಸ್ ಗ್ಯಾಪ್ ಆಯಿತು. ಈಗ ಹೊಸ ಗಾಡಿ ಬಂದಿದೆ ಸರ್. ನಗರ ಸಾರಿಗೆನ ಬಂದಿದೆ ಗಾಡಿಗಳು, 4 ಗಾಡಿ ಕೊಟ್ಟಿದ್ದಾರೆ. ಒಂದು ನಮ್ಮ ತಾಲೂಕಿನ ಪುಣ್ಯಕ್ಷೇತ್ರಗಳಿಗೆ ಒಂದು ರೂಟ್ ಮಾಡ್ತಾ ಇದ್ದೀವಿ ಸರ್. ಒಂದು ಹೊಸ ರೂಟ್ ಮಾಡ್ತಾ ಇದ್ದೀವಿ. ಕೂಡಲೇ ಕೊರದೇವಿ ಬಿಟ್ಟಲ್ಲಿ ಪುಣ್ಯಕ್ಷೇತ್ರಗಳಿಗೆ ಏನು ಸರ್, 1 ವರ್ಷ ಬೇಕಾದ್ರೆ ಹೊಸ ರೂಟ್ ಮಾಡೋದಕ್ಕೆ ನಮ್ದು ಇರೋ ರೂಟ್ ಯಾಕೆ ಬಿಡಿ ನಿಮಗೆ ಈ ವರ್ಷ ಮಾತಾಡ್ಲಿ. ಮೆಡಿಕಲ್ ರೂಟ್ ಇತ್ತಲ್ಲ, ಅದೇನಾಯ್ತು? ಇವಾಗ ಬರ್ತಾ ಇದೆಯಲ್ಲ, 7 ಗಂಟೆ ಬಸ್ ಬರ್ತಾ ಇದೆ. ಹೋದ ವರ್ಷ MLA ಹೇಳಿದ್ರು ಎಲ್ಲಿ ಬರ್ತಾ ಇದೆ ಬಸ್ಸು? ಹೇಳ್ತಾನೆ ಇದೀವಲ್ವಾ ನಾವು, ಲೆಟರ್ ಕೊಡ್ತಾನೆ ಇದೀವಿ. ಈ ನೆಕ್ಸ್ಟ್ ಮಂತ್ 3ನೇ ತಾರೀಕಿಂದ ಹೊಸ ಶೆಡ್ಯೂಲ್ ನಾವು ಸ್ಟಾರ್ಟ್ ಮಾಡ್ತೀವಿ. ಶೆಡ್ಯೂಲ್ ಟೈಮಿಂಗ್ ಹೇಳ್ಬಿಡಿ. ಸಾಯಂಕಾಲ 7:30 ತನಕ ದೇವಸ್ಥಾನ ಇರುತ್ತೆ. 6 ಗಂಟೆಗೆ ನಿಮ್ದು ಬಸ್ ಸ್ಟಾಪ್ ಆಗುತ್ತೆ. 7 ಗಂಟೆಗೆ ಬರೋರು ಏನ್ರಲ್ಲಿ ಹೋಗುತ್ತೆ? 7:30 ನಿಮ್ಗೆ ಏನ್ರಲ್ಲಿ ಹೋಗುತ್ತೆ ಹೇಳಿ? ಆ ಥರ ಪ್ಲಾನ್ ಮಾಡಿ ಒಂದು ಹೊಸ ರೂಟ್. 1 ವರ್ಷ ಬೇಕಾ ಸರ್? ಹೇಳಿದ್ರಲ್ವಾ ಸರ್, ಅವರು ಹೇಳಿದ್ರಲ್ವಾ ಸರ್, ಸಾಕು ಹೇಳಿದ್ರಲ್ವಾ? ಏನ್ ಮಾಡಿದ್ರಿ? ಇವು 3ನೇ ತಾರೀಕಿಂದ ಮಾಡ್ಕೊಡ್ತೀವಿ. ಅಲ್ಲ ಏನ್ ಮಾಡಿದ್ರಿ ಹೇಳಿ ನೀವು? ಸರ್ ಏನು ಸರ್ ವೆಹಿಕಲ್ ಶಾರ್ಟೇಜು? ನಮ್ಗೆ ಬರ್ತಾ ಇತ್ತಲ್ಲ ಸರ್ ಕಂಪಲ್ಸರಿ ಆಗಿ. ಸರ್ ಲೆಟರ್ ನಾವೇ ಒಂದು 20 ಸತಿ ಕೊಟ್ಟಿದ್ದೀವಿ. ಅರ್ಜಿ ತಗೊಂಡು ಬಂದು ಅಲ್ಲ ಬರ್ತಾ ಇದ್ದಿದ್ದು ಬಸ್ ನಿಲ್ಸ್ಬಿಟ್ರಲ್ಲ ನೀವು. ನಿಮ್ ಕೈಲಿ ಆಗಂಗಿದ್ರೆ ಹೇಳ್ರಿ, ಇಲ್ಲ ಬೇರೆ ಕಡೆ ಕಾಣಿಸ್ಕೊಡ್ತೀವಿ. 3ನೇ ತಾರೀಕಿಂದ ನೈಟ್ ಮೆಡಿಕಲ್ ರೂಟ್ ಇತ್ತು ನಮ್ದು, ಏನಾಯ್ತು? ಮೆಡಿಕಲ್ ಬಸ್ ಬರ್ತಾ ಇಲ್ಲ ಇವಾಗ. ಅದು ಕುರ್ಮಲೆಗೆ ಬಂದು ಮೆಡಿಕಲ್ ಲಾಟ್ ಆಗ್ತಾ ಇತ್ತು, ಏನಾಯ್ತು? ಇದೇ ಮೀಟಿಂಗ್ ಐಪತ್ತನ್ನು ಮಾಡಿಸ್ಬೇಕು. ದೇವರ ಸಮುದ್ರ ಬಸ್ ಬರ್ತಾ ಇದೆಯಾ? ಹೋದ ವರ್ಷ ಇಲ್ಲ ಹೇಳಿದ್ರು.
ಬಟ್ ಅನ್ಅಫಿಷಿಯಲ್ ಆಗಿ ಕೋವಿಡ್ ಕ್ಲೋಸ್ ಆದಾಗಿಂದ ಹೇಳಿದ್ವಿ ನಿಮ್ಗೆ ಬಸ್ ಕಳಿಸಿ ಅಂತ ಕಳ್ಸಿದ್ರಾ? ಇಲ್ಲಿ ಬರ್ತೀರಿ ಬೆಳಗ್ಗೆ 6 ಗಂಟೆಗೆ ಸರ್ ಮೀಟಿಂಗ್ ಆಗ್ತಾನೆ ಮರ್ತೋಗಿ ಮನೆಯಲ್ಲಿ ಇದ್ಬಿಡ್ತೀರಿ ನೀವು ಆರಾಮ್ಗ. 3ನೇ ತಾರೀಕಿಂದ ಸಭೆ ಮುಂದೆ ಹೇಳು. 3ನೇ ತಾರೀಕು ಒಳಗೆ 3ನೇ ತಾರೀಕು ಪರ್ಮನೆಂಟ್ ಬಸ್ ಕಳಿಸ್ತಾ ಇದ್ರೆ 4ನೇ ತಾರೀಕು ಬಂದು ನಾವು ಕೂತ್ಕೊತೀವಿ. 3ನೇ ತಾರೀಕಿಂದ ಸಂಜೆ ಬರುತ್ತೆ ಬಸ್. ಮತ್ತೆ ಮರ್ತೋಗ್ತೀರಿ ಬಿಡಿ ಸರ್, ಕೈ ಕೂಡ ಸಿಕ್ಕೋದಿಲ್ಲ ನೀವು. ಎಷ್ಟಾಗಿ ಓಡಾಡೋದು ನಿಮ್ಮ ಹತ್ರ ನಾವು ಸಿಗ್ತೀರಾ, ಕೈ ಕೂಡ ಸಿಕ್ಕೋದಿಲ್ಲ. 7:00 ಬರ್ತಾರೆ 7 ಬೆಳಗ್ಗೆ 7:30 ಸಾಯಂಕಾಲ ಸಾಯಂಕಾಲ 7:00 ಸರ್. ಸಾಯಂಕಾಲ 7:30 ಸರ್ ಬೆಳಗ್ಗೆ 6 ಗಂಟೆಗೆ ಸರ್ 6 ಗಂಟೆಗೆ ಹೊರಟೋದ್ರೆ ಬಸ್ ಬೆಳಗ್ಗೆ 6 ಗಂಟೆಗೆ ರಾತ್ರಿ 9 ಗಂಟೆಗೆ ಬರ್ತಾ ಇತ್ತು. ಇವಾಗ ಬರ್ತಾ ಇದೆಯಲ್ಲ ನೀವು 8 ಗಂಟೆಗೆ ಬಸ್ ಕಳಿಸಿದ್ರೆ ಭಕ್ತಾದಿಗಳಿಗೂ ಅನುಕೂಲ ಆಗುತ್ತೆ. 8 ಗಂಟೆಗೆ ಬೇಕಾ 7:00 ಬೇಕು? 8 ಗಂಟೆಗೆ ಕಳಿಸಿ. ಆಯ್ತು 8 ಗಂಟೆಗೆ ಕಳಿಸೋದು. ಲಾಸ್ಟ್ ಬಸ್ ಲಾಸ್ಟ್ ಬಸ್ 8 ಗಂಟೆಗೆ 3ನೇ ತಾರೀಕು ಹೊಸ ಬಸ್ ತಾನೆ ಹೊಸ ಬಸ್ ಬೇರೆ. ಸರ್ ಲಾಸ್ಟ್ ಟೈಮು ಪಲ್ಲಕ್ಕಿ ರೋಡು ಎಲ್ಲ ಹೋಗಿದೆ ಅಂತ ಹೇಳಿದ್ವಿ, ಎಲ್ಲ ಕೆಟ್ಟದಾಗಿದೆ ರೋಡು ಎಲ್ಲ ಹೋಗಿದೆ ಅಂತ ನಿಮಗೂ ಹೇಳಿದ್ವಿ. ನೀವು ಹೇಳಿದ್ರಿ ರೋಡ್ ಹಾಕ್ಸ್ಕೊಡ್ತೀನಿ ಅಂತ. ವರ್ಷ ಆಯಿತು ಇನ್ನೂ ರೋಡ್ ಆಗಲಿಲ್ಲ. ಪಂಚಾಯತಿ ಕೈಯಿಂದ ಮಾಡ್ಸಕ್ಕೆ ಸರ್ ಏನೂ ಮಾಡಲಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ ಹೆಂಗಿದೆ ಏನು ಅಂತ. ಇವಾಗ ತನಕ ಬಂದು ನೋಡೇ ಇಲ್ಲ ಅವರು. ಯಾರೂ ಬಂದಿಲ್ಲ, ಯಾರೂ ನೋಡಿಲ್ಲ. ನಾವು ಹೇಳ್ತಾನೆ ಇದ್ದೀವಿ, ಸುಮ್ಮನೆ ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ರಥ ಹೋಗೋದು ರೆಡಿ ಮಾಡಿಕೊಟ್ಟಿದ್ದಾರೆ ಸರ್. ಪಲ್ಲಕ್ಕಿ ಹೋಗೋದು ರೆಡಿ ಮಾಡ್ಕೊಡ್ತೀನಿ ಅಂತ ನೀವೇ ಹೇಳಿದ್ರಿ. ಅವ್ರ ಕೈಯಲ್ಲಿ ಹೇಳ್ಬಿಟ್ಟು ರೆಡಿ ಮಾಡ್ತೀನಿ ಅಂತ ಹೇಳಿದ್ರಿ. ರೆಡಿನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ ಸರ್. ಹಂಗೆ ಇದೆ. ಇವಾಗ ವಿಗ್ರಹನ ಎಳ್ಕೊಂಡು ಬರಲ್ಲ ಸರ್, ನಾವು ಎತ್ಕೊಂಡು ಬರೋದು ವಿಗ್ರಹಗಳನ್ನ. ದೇವ್ರ ವಿಗ್ರಹ ನಾವು ಎತ್ಕೊಂಡು ಬರೋ ಕಲ್ಲುಗಳು ಹೆಂಗೆ ಕುತ್ಕೊಳ್ಳುತ್ತೆ ಗೊತ್ತಾ? ರೋಡ್ ಹಾಳಾಗಿತ್ತು, ಸುಮಾರು ವರ್ಷಗಳಾಗಿದೆ. ಇವಾಗ ತನಕ ರೆಡಿ ಮಾಡಿಲ್ಲ. ಯಾವ ಮೆಂಬರೂ ಮಾಡಿಲ್ಲ, ಏನೂ ಮಾಡಿಲ್ಲ. NRG ವರ್ಕ್ಗಳು ಮಾಡ್ತಾರೆ, ಏನು ಗೊತ್ತಾ? ಎಲ್ಲಾದ್ರಿದ್ರೆ ಮಣ್ಣು ಕೆಲಸ ಮಾಡ್ತಾರೆ ಅಷ್ಟೇ, ರೋಡ್ ಕೆಲಸ ಏನೂ ಮಾಡಿಲ್ಲ ಸರ್. ಓಪನ್ ಆಗಿ ಹೇಳ್ತಾ ಇದ್ದೀನಿ, NRG ಕೆಲಸಗಳು ಅನ್ವಾಂಟೆಡ್. ಕರ್ಕೊಂಡೋಗೋ ಹೆಂಗ್ಸನ್ನ ಫೋಟೋಗಳು ತಗೊಂಡು ಬರ್ತಾರೆ. ಬೇಕಾಗಿರೋ ಕೆಲಸಗಳು ಯಾವನು ಮಾಡಿಲ್ಲ ಸರ್. ಇಲ್ಲ ನಿಜವಾಗ್ಲೂ ಯಾರೂ ಮಾಡಿಲ್ಲ. ಕೇಳ್ಕೊಳ್ಬೇಕು, ನಾವು ಹೋಗ್ಬಿಟ್ಟು ಕೇಳ್ಕೊಬೇಕು. ಇಷ್ಟು ವರ್ಷ ಬೇಕಾ? ಇವರು ನಮ್ಮೂರಲ್ಲೇ ಇದಾರಲ್ವ, ಅವ್ರಿಗೇನು ಗೊತ್ತಾಗಲ್ವಾ ರೋಡ್ ಇದೆಯಾ ಇಲ್ವಾ ಅಂತ? ಕೇಳ್ಕೊಳ್ಬೇಕಾ ನಾವು? ಮತ್ತೆ ಇನ್ನೊಂದು ಯಾವುದೋ JJY ಅಂತ ಯಾವ್ದೋ ಮಾಡಿದ್ರು, ಜಲ್ ಜೀವನ್ ಮಿಷನ್. ಅವ್ರು ಇನ್ನೂ ಗಲಾಟೆ ಮಾಡಿದ್ರೆ ಯಾರ ಕೈಯೆಲ್ಲ ಫೋನ್ ಮಾಡಿಸೋದು, ಬೆದರಿಸೋದು, ಈ ತರ ಎಲ್ಲ ಮಾಡ್ತಾ ಇದಾರೆ. ಇವಾಗ ಪಲ್ಲಕ್ಕಿ ಇದೆ ಅವ್ರಿಗೆ ಬ್ರೇಕರ್ಗಳು ತಗೊಂಡ್ಬಂದು ಹೊಡೆದಾಕಿದ್ದಾರೆ. ಆಲ್ರೆಡಿ ರೋಡ್ಗಳು ಕೆಟ್ಟೋಗಿದ್ದಾವೆ. ಇವಾಗ ಅವ್ನು ಬಂದು ರೋಡ್ಗಳೆಲ್ಲ ಕೆಡಿಸ್ಬಿಟ್ಟಿದ್ದಾನೆ. ಊರೆಲ್ಲ ಓಡಾಡಿ ಫುಲ್ ಎಲ್ಲ ಇದಾಗ ಹೋಗ್ಬಿಟ್ಟಿದೆ ಸರ್. ನೀವೇ ಬಂದು ನೋಡಿದ್ರೇನು ಚೆನ್ನಾಗಿರುತ್ತೆ ಸರ್. ನಾವು ಹೇಳಿ ನಮಗೂ ಸಾಕಾಗಿದೆ. ಎಲ್ಲಿ ಸರ್ ಕೆಲಸ ನಿಲ್ಸಿರೋದು? ಇವ್ರು ಬಂದ್ರು ಸರ್, ಕರ್ಸೋದು ಇವ್ರು ಬಂದಿದ್ರು, ವಾರ್ನಿಂಗ್ ಮಾಡಿದ್ರು. ಅವರು ಬರ್ಲೇ ಇಲ್ಲ, ಹೋಗ್ಲೇ ಇಲ್ಲ, ಕಾಸುಗಳಿಲ್ಲ, ಬಿಲ್ ಆಗಿಲ್ಲ, ಏನೇನೋ ಹೇಳ್ತಾ ಇದಾರೆ. ಅವ್ರ ಏನ್ ಎಷ್ಟು ವರ್ಷ ಬೇಕು ಹೋಗ್ಲಿ ಅವ್ರ ಕಾಂಟ್ರಾಕ್ಟ್ ಮಾಡೋದಕ್ಕೆ? ರೇಪ್ ಮಾತಾಡೋ ಕೈಲಿ ವಿಚಾರ ಅಲ್ಲ ಅಂತ. ರೇಪ್ ಮಾತಾಡೋ ಕೈತಿದ್ರೆ ಜೆ ಬೋರ್ ಹಾಕಿದ್ದಾರೆ, ಇನ್ನು ಪಂಪು ಮಣ್ಣು ಬಿಟ್ಟಿಲ್ಲ. ವಾಸ್ತವಾಂಶ ಹೇಳ್ತೀನಿ. ಮುಳಬಾಗಿಲು ತಾಲೂಕಲ್ಲಿ ಎಲ್ಲ ಊರುಗಳಲ್ಲೂ ಕೂಡ ಅದೇ ಸಮಸ್ಯೆ ಆಗಿದೆ. ನಾರ್ತ್ ಕರ್ನಾಟಕದಿಂದ ಬಂದು ಪಾಪ ಏನಾಗಿದೆ, ಕೆಲಸ ಮಾಡಿದ್ದಾರೆ, ಅವ್ರಿಗೆ ಬಿಲ್ಗಳಾಗಿಲ್ಲ. ಯಾರು ಕೆಲಸ ಮಾಡಿದ್ರು ಎಲ್ಲ ನೋಟಿಸ್ ಮಾಡಿ ನಿಲ್ಸಕ್ಕೆ ಹೇಳಿದ್ದೀನಿ. ಅದ್ರಿಗೂ ಹೋಗ್ಬಿಟ್ರೆ ಮುಚ್ಚೋನು ಅವನಲ್ಲ, ಮುಚ್ಚಲೇಬೇಕು, ಮುಚ್ಚಾದ್ಮೇಲೆ ಬಿಲ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಿಮ್ಮೂರಲ್ಲಿ ಅದೇ ಪರಿಸ್ಥಿತಿ ಆಗಿತ್ತು. ನನಗೆ ಬಂದಿದ್ದ ಕೂಡಲೇ ಇಮಿಡಿಯೇಟಾಗಿ ಮುರಳಿ ಕಳಿಸ್ಬಿಟ್ಟು ಚೆಕ್ ಮಾಡಿ ನೋಟಿಸ್ ಕೊಡೋಕ್ಕೆ ಹೇಳಿದ್ದೀನಿ. ನೋಟಿಸ್ ಕೊಟ್ಟು ಟೋಟಲ್ ಬಿಲ್ ಆಗೋ ತನಕ ಅವ್ರಿಗೆ ಮುಚ್ಚೋ ತನಕ ಬಿಲ್ ಕೊಡಬೇಡ ಅಂತ ಹೇಳಿದ್ದು. ನಾನೇ ಹೇಳಿದ್ದೀನಿ, ಅವ್ರು ಬಿಲ್ ಕೊಡಬೇಡ ಅಂತ ಹೇಳಿದ್ದೀನಿ. ಬಂದು ಸುಬ್ರಹ್ಮಣ್ಯಗೆ, ಗಣೇಶಿಗೆ ಎಲ್ಲರೂ ಫೋನ್ ಮಾಡಿ ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಅವ್ರು ರಥೋತ್ಸವ ಬಗ್ಗೆ, ರಥ ಚೆನ್ನಾಗೋದ್ರ ಬಗ್ಗೆ ಮಾತಾಡಿ, ಬೇರೆ ಬೇರೆ ಕಾಮನ್ ಕಟ್ಕೊಂಡು ರಾಜಕಾರಣ ಮಾಡೋದು ಬೇಡ. ಇಲ್ಲಿ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಪಲ್ಲಕ್ಕಿ ಹೋದಂಗೆ ಮಳೆ ಬಿದ್ರೆ ಎಲ್ಲ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಹೆಂಗ್ ಓಡಾಡೋದು? ಕೇಳಿ, ಈಗ ನೀವು ಪಲ್ಲಕ್ಕಿ ಚೆನ್ನಾಗಾಗತ್ತ ನೋಡಿ ತಂದಿದ್ದೀವಿ. ಲಾಸ್ಟ್ ಟೈಮ್ ಏನಾಗಿತ್ತೆ, PDO ಚೇಂಜ್ ಮಾಡಿದ್ವಿ. ಪಂಚಾಯತಿ ಇವರಿಲ್ಲ, ಯಾರೋ ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲ. ಇವಾಗ ನಾನು ಅಮೌಂಟ್ ಹಾಕೊಟ್ಟಿದ್ದೀನಿ, ಇನ್ನೂ ಅಪ್ರೂವಲ್ ಆಗಿ ಬಂದಿಲ್ಲ. ಏನು ರವಿಡ? ಅಮೌಂಟ್ ಹಾಕೊಟ್ಟಿದ್ದು ಅಪ್ರೂವಲ್ ಆಗಿ ಬಂದಿಲ್ಲ. ನನ್ನ ಅಮೌಂಟೇ ಹಾಕಿದ್ದೀನಿ, ಇನ್ನೂ ಅಪ್ರೂವಲ್ ಆಗಿ ಬಂದಿಲ್ಲ.
ಅದಕ್ಕೆ ನಾನು ಡಿಲೇ ಮಾಡಿದ್ವಿ, ಪ್ರೋಗ್ರಾಮ್ ಡಿಲೇ ಮಾಡಿತ್ತು. ಆಗುತ್ತೇನೋ ಅಂದ್ಬಿಟ್ಟು ಆದಷ್ಟು ಬೇಗ ಅದು ಮಾಡಿಸ್ಕೊಡ್ತೀವಿ. ಟೆಂಪ್ರವರಿ ಸೊಲ್ಯೂಷನ್ ಆದ್ರೂ ಬೇಕಲ್ವಾ ಸರ್ ಇವಾಗ? ಅದಕ್ಕೆ PWD ಹೇಳಿದ್ದಾರೆ. ಅಲ್ಲ ಟೆಂಪ್ರವರಿ ಸೊಲ್ಯೂಷನ್ ಇಲ್ವಾ? ಮೂಟಗಿರಿ ಎದ್ದೇಳ್ರಿ, ಬರಲ್ಲ ಹುಡುಗಿ ಬರಲ್ಲ. ಪಂಚಾಯತಿ ರೇ ಪದ್ಮ ಅವರೇ ಎತ್ತಿ ನಾನು ನಿಮ್ಮ ಕೈಲಿ ಆಗುತ್ತಾ ಹೋಗ್ತೀರಿ ಹೇಳ್ಬಿಡ್ರಿ. ಸುಮ್ಮನೆ ನಿಮ್ಮ ಕೈಲಿ ಬೈಂಡರ್ ಮಾಡೋಕ್ಕಾಗುತ್ತೆ ನಮ್ಮ ಅಪ್ಪ ಇವಾಗ ಇವ ಆಗುತ್ತೆ ಏನು ಇವ್ರು ಹೇಳಿದಾರ ರಸ್ತೆ ಪಕ್ಕದಲ್ಲಿ ಮಣ್ಣಾಕ್ ಕೊಡತಕ್ಕಂಥದ್ದು ನಾವು ಮಾಡ್ತೀರಿ. ಚರಂಡಿ ಸ್ವಚ್ಛತೆಯನ್ನ ನಾವು 3ನೇ ತಾರೀಕಿನಿಂದ 5ನೇ ತಾರೀಕು ಒಳಗಡೆ ಮಾಡ್ತಿರ್ತೀವಿ. ಅದು 3ನೇ ತಾರೀಕು ಒಳಗಡೆ ಇದೆ. ಕುಡಿಯೋ ನೀರಿಂದು ರಸ್ತೆ ಪಕ್ಕದಲ್ಲಿ ಏನು ಹಳ್ಳ ಬಿದ್ದಿದೆ ಅದು ಮಣ್ಣಾಕ್ ಕೊಡ್ತಕ್ಕಂಥದ್ದು. ಮತ್ತೆ ಹ್ಞೂ ಸರ್, ರಸ್ತೆ ಪಕ್ಕದಲ್ಲಿ ರಸ್ತೆ ಏನಾದರೂ ಜಾಯಿಂಟ್ ಏನಾದರೂ ಇದ್ದರೆ ಮೇನ್ ರೋಡ್ ಇಂದ ತನಕ ನೀವು ಮಾಡಿ, ಓಕೆನಾ? ಒಳಗಡೆ ನೀವು ಒಳಗಡೆ ನೀರು ಸಂಬಂಧಪಟ್ಟ ಸ್ವಚ್ಛ ಸಂಬಂಧಪಟ್ಟ ಇದೆಲ್ಲ ನೀವು ಮಾಡಬೇಕು. ನೀವು ಜವಾಬ್ದಾರಿ. ಪಾರ್ಕಿಂಗ್ ಜವಾಬ್ದಾರಿ ಪೊಲೀಸರು. ಪಾರ್ಕಿಂಗ್ ಏನು ಸಪೋರ್ಟ್ ಬೇಕು ನಿಮಗೆ? ಪಿಡಿಒ ಕಡೆ ಇದೆ ಮರಗಳು ಲಾಸ್ಟ್ ಮರಳಿ ಕೊಡ್ಬೇಕು ನೀವು ಪಾರ್ಕಿಂಗ್ಗೆ. ಸ್ವಲ್ಪ ಜಾಸ್ತಿ ಕೊಡಕ್ಕೆ ಎಷ್ಟು ಬೇಕಾಗುತ್ತೆ? ಎಷ್ಟು ಬೇಕಾಗುತ್ತೆ ಹೇಳ್ರಿ, ಲೆಕ್ಕ ಮಾಡಿ ಹೇಳ್ತೀವಿ. ಉದ್ದಕ್ಕೂ ಬೇಕು ಹೇಳ್ತೀರಾ? ಎತ್ಕೊಂಡು ತೋಟಗಳ ಹತ್ರ ಇಟ್ಕೊಂತೀವಿ. ಬೇರೆ ಬೇಕು. ಲೈಟಿಂಗ್ಸ್ ಬೇರೆ ಬೇಕು, ಮತ್ತೆ ಅಲ್ಲಿ ಲೈಟಿಂಗ್ಸ್ ಬೇಕು. ಕೆಲಸ ಮಾಡಿ, CC ಕ್ಯಾಮ್ರಾಸ್ ಬೇಕಾ? ಎಷ್ಟು ಬೇಕಂತ ಕೇಳಿ ಅವ್ರು ಕೊಡ್ತಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ನಿಮ್ಗೆ ಯಥಾ ಪ್ರಕಾರ ಲಾಸ್ಟ್ ವರ್ಷ ಏನು ಕಂಟಿನ್ಯೂ ಮಾಡಿದ್ರು ಅದರಂತೂ ಕಂಟಿನ್ಯೂ ಮಾಡ್ಬೇಕಂತ. ಲಾಸ್ಟ್ ವರ್ಷ ಕಂಟಿನ್ಯೂ ಮಾಡ್ಬೇಕಂತ, ಓಕೆನಾ? ನಿಮ್ಮ ಇವ್ರಿಗೆ ಅದೇ ಗಣೇಶ್ ಕೊಟ್ಟು ಕಂಟಿನ್ಯೂ ಮಾಡ್ಬೇಕಂತ. ಬೇರೆ ರಥಾಲಂಕಾರ, ದೇವಸ್ಥಾನ ಅಲಂಕಾರ ನಾನು ಮಾಡಿಸ್ಕೊಡ್ತೀನಿ. ಓಕೆ, ನಾನು MLA ತನಕ ಭಗವಂತ ಎಷ್ಟು ವರ್ಷ ಇರ್ತಾರೆ ಅದು ಅಷ್ಟು ವರ್ಷ ನಾನು ಮಾಡ್ಕೊಡ್ತೀನಿ. ರಥಾಲಂಕಾರ ಅಂಡ್ ದೇವಸ್ಥಾನ ಅಲಂಕಾರ ನನ್ನ ಮನೆಯಿಂದ ಕಡೆ. ಅದೇ ನಾನು ಶ್ರಾವಣ ಕೇಳ್ತಾ ಇದ್ದೀನಿ, ಈ ಸರಿ ಬೆಳ್ಳಿ ಅಲಂಕಾರ ಮಾಡ್ಸೋದಾ? ಬೆಳಗ್ಗೆ ಅಭಿಷೇಕ ಆಗುತ್ತಲ್ಲ ಸರ್, ಬೆಳಗ್ಗೆ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಅಭಿಷೇಕ ಆಗುತ್ತಲ್ವಾ? ಅಲಂಕಾರಕ್ಕೆ ಬೇಡ ಅಲಂಕಾರಕ್ಕೆ ಗೌರ್ಮೆಂಟ್ ಇಂದ ಪ್ರಾಜೆಕ್ಟ್ ಇಂದ ಕೊಡ್ತೀವಿ. ಸೊಮ್ಮೆ ಅದಂಗೆ ಬೇಕಾಗಿ ಮಾಡಿಸ್ಕೊಳ್ಳಿ. ಸ್ವಲ್ಪ ವಿಶೇಷ ಅಲಂಕಾರ ಮಾಡಿ, ಮಾಮೂಲಿ ಮಾಡೋದಲ್ಲ, ಬೇರೆ ಥರ ಏನಾದರೂ ಅಲಂಕಾರ ಮಾಡಲಿ. ಅದೇ ಇಲ್ಲಿ ಏನಂದರೆ ವರ್ಷಕ್ಕೆ 5 ದಿವಸ ಮಾತ್ರ ಕವಚಗಳಾಗ್ತೀವಿ ಸರ್. ಪ್ರತಿ ವರ್ಷದಲ್ಲೂ ಕವಚಗಳು ಅದು ಧಾರಣೆ ಮಾಡ್ತೀವಿ. ಮಿಕ್ಕಿ ಟೈಮಲ್ಲಿ ಟಜ್ರೀದಲ್ಲಿರುತ್ತೆ. ಹಾಗಾಗಿ ಕವಚ ಹಾಕಿದಾಗ ಹೂವಿನ ಅಲಂಕಾರ ಬಿಟ್ಟರೆ ಬೇರೆ ಇನ್ನೇನು ಒಳಗಡೆ ಮಾಡೋಕ್ಕಾಗಲ್ಲ ಸರ್. ಸರ್ ಒಳಗಡೆ ಗರ್ಭಗುಡಿ ಒಳಗಡೆ ದೇವರಿಗೆ ಹೂವಿನ ಅಲಂಕಾರ ಬಿಟ್ಟರೆ ಬೇರೆ ಅಲಂಕಾರ, ಬೆಣ್ಣೆ ಅಲಂಕಾರ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಸರ್. ಕವಚ ಹಾಕಲೇಬೇಕು. 5 ದಿನ ಅದು ಪ್ರೊಸೀಜರು. ಒಂದೊಂದು ದಿನವೂ ಒಂದೊಂದು ಪೂಜೆ ಮಾಡಿ ಕವಚ ಹಾಕ್ತೀವಿ. ಹೂವು ಒಂದು ವ್ಯವಸ್ಥೆ ಮಾಡಿಸ್ಕೊಟ್ರೆ ಸಾಕು. ಡೇಯಲ್ಲಿ ಮಂಜಣ್ಣ ನಾವು ಬೆಂಗಳೂರಿಂದ ತರಿಸಿದ್ವಿ. ಗೌರ್ಮೆಂಟಿಂದ ಎಷ್ಟು ಬರುತ್ತೆ ನೋಡ್ಕೊಂಡು ಲಾಸ್ಟ್ ಟೈಮ್ ಸರಿಯಾಗಿ ಮಾಡಲಿಲ್ಲ, ಅದಕ್ಕೆ ಒನ್ ಡೇಯಲ್ಲಿ ಮತ್ತೆ ತರಿಸಿ ಮಂಜಣ್ಣ ನಾನು ನಿಮ್ಮನ್ನು ಕೇಳ್ಬಿಟ್ಟು ಮತ್ತೆ ನೀವು ದುಡ್ಡು ಹಾಕಿ ಕಳಿಸ್ತೀನಿ. ಪಲ್ಲಕ್ಕಿದ್ರು ಪಲ್ಲಕ್ಕಿದ್ರು ಒಳಗಡೆ ಪಲ್ಲಕ್ಕಿದ್ರು ಮತ್ತೆ ಇದು ಒಳಗಡೆ ಅಲಂಕಾರ ತಹಸೀಲ್ದಾರ್ ಕಡೆಯಿಂದ ಸರ್. ಈ ಸತಿ ಪುಷ್ಪ ಪಲ್ಲಕ್ಕಿ ನಮ್ಮೂರವ್ರು ನಾವೇ ಮಾಡ್ಕೊಳ್ತೀವಿ ಸರ್. ನಾವು ಗ್ರಾಮಸ್ಥರೇ ಮಾಡ್ಕೊಳ್ತೀವಿ. ಪುಷ್ಪ ಪಲ್ಲಕ್ಕಿ ನಾವೇ ಮಾಡ್ಕೊಳ್ತೀವಿ ಸರ್. ನಮ್ಮ ಗ್ರಾಮಸ್ಥರು ನಾವೇ ಮಾಡ್ಕೊಳ್ತೀವಿ. ಈ ಪುಷ್ಪ ಪಲ್ಲಕ್ಕಿಗಳು ಇವ್ರು ಮಾಡ್ತಾ ಇರೋದೆಲ್ಲ ನಮಗೆ ಅಷ್ಟೊಂದು ಇದಿಲ್ಲ. ಈ ಸತಿ ಎಲ್ಲ ನಾವೇ ಮಾಡ್ಕೊಳ್ತೀವಿ ಸರ್. ಪುಷ್ಪ ಪಲ್ಲಕ್ಕಿ ಎಲ್ಲ ಗ್ರಾಮಸ್ಥರೇ ನಾವೇ ಮಾಡ್ಕೊಳ್ತೀವಿ. ಅದೇನಿದೆ ನಿಮ್ಗೆ ಸಹಕಾರ ನಮ್ಗೆ ಕೊಡಿ, ನಾವು ಮಾಡ್ಕೊಳ್ತೀವಿ. ಚೆನ್ನಾಗಿ ನಾವೇ ಮಾಡ್ಕೊಳ್ತೀವಿ ಸರ್. ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ವಾ ಸರ್? ಮಾತಾಡು, ಲೇಸ್ಟ್ ನಿಲ್ಸ್ಕೊಂಡು ಮಾತಾಡೋ. ಏನು ಸರ್, ಪುಷ್ಪ ಪಲ್ಲಕ್ಕಿನ ಬೇರೆ ಊರಿಂದ ಬಂದು ಇಲ್ಲಿ ಮಾಡೋದು ಇನ್ಮೇಲಿಂದ ಗ್ರಾಮಸ್ಥರು ನಾವೇ ಮಾಡ್ಕೊಳ್ತೀವಿ. ಲಾಸ್ಟ್ ಟೈಮ್ ಏನು ಮಾಡಿದ್ರು, ಪುಷ್ಪ ಪಲ್ಲಕ್ಕೆ ಏನೋ ಮುಜರಾಯಿ ಕಡೆಯಿಂದ ಸಪೋರ್ಟ್ ಮಾಡಿದ್ರು. ಶಾಸಕರು ಯಾರಾದ್ರೆ ಅವ್ರು ಮಾಡ್ತಾ ಇದ್ರು, ಅಧ್ಯಕ್ಷರು ನಾವಿದ್ವಿ, ಅದಕ್ಕೆ ನಿಮ್ಮ ಅಧ್ಯಕ್ಷತೆಯಲ್ಲಿ ನಾವು ಮಾಡಿಸಿದ್ವಿ. ಅವ್ರು ಇವಾಗ ನಾವು ಮಾಡ್ತೀವಿ ಅಣ್ಣ. ಇನ್ಮೇಲಿಂದ ನಾವೇ ಮಾಡ್ಕೊಳ್ತೀವಿ ಅಣ್ಣ. ಪುಷ್ಪ ಪಲ್ಲಕ್ಕಿನ ನಾವೇ ಮಾಡ್ಕೊಳ್ತೀವಿ ಅಣ್ಣ.
ಜವಾಬ್ದಾರಿ ತೆಗೆದುಕೊಳ್ತೀರಾ? ನಾವೇ ಜವಾಬ್ದಾರಿ ತಗೊಳ್ತೀವಿ. ಎಲ್ಲ ಯುವಕರು ನಾವೇ ಜವಾಬ್ದಾರಿ ತಗೊಂಡು ನಾವೇ ಮಾಡ್ತೀವಿ. ಇಲ್ಲ ನಮ್ದು ಟೀಮ್ ಎಲ್ಲ ಆಲ್ರೆಡಿ ಇದೆ ಅಣ್ಣ, ನಾವು ಮಾಡ್ತೀವಿ. ಇಲ್ಲ ಅಣ್ಣ, ಇವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ? ಬೇರೆ ಊರಿಂದ ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲೇ ಏಕೈಕ ಮುಳಬಾಗಿಲು ಕ್ಷೇತ್ರದ ಪ್ರಸಿದ್ಧವಾಗಿರ್ತಕ್ಕಂಥ ವಿನಾಯಕನ ಬ್ರಹ್ಮರಥೋತ್ಸವನ್ನ ಈಗಾಗಲೇ ಪೂರ್ವ ಸಭೆಯಿಂದ ಮುಂಚೆ ಕರಿಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಇವತ್ತು ಕರೆದು ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಹಿರಿಯರು, ಎಲ್ಲ ನನ್ನ ನಾಯಕರು ಮತ್ತು ಎಲ್ಲ ತಾಲೂಕು ಆಡಳಿತ ವರ್ಗ, ಎಲ್ಲ ತಾಲೂಕು ಕುಟುಂಬ ಬಂದು ಪ್ರತಿ ವರ್ಷವೂ ಕೂಡ ವಿನಾಯಕನ ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ಮಾಡಿಕೊಡ್ತಾ ಇದ್ವಿ. ಅದೇ ರೀತಿ ಕೂಡ ಈ ಸರಿ ಕೂಡ ತುಂಬಾ ವಿಜೃಂಭಣೆಯಿಂದ ಮಾಡಲಿಕ್ಕೆ ಯಥಾ ಪ್ರಕಾರವಾಗಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಏನೇನು ಮಾಡಬೇಕು ಎಲ್ಲವನ್ನು ಇವತ್ತು ಬರೆದು ಅದನ್ನ ಕಳಿಸ್ತೀವಿ. ಆ ಡಿಪಾರ್ಟ್ಮೆಂಟ್ ಅದನ್ನ ಸ್ವಚ್ಛವಾಗಿ ಮಾಡ್ತಕ್ಕಂಥದ್ದು. ಕಳೆದ ಬಾರಿ ಏನು ಬಸ್ಸಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಇದೇ ತಿಂಗಳ 3ನೇ ತಾರೀಕಿಂದ 4 ಬಸ್ಸು ಹೊಸ ಡಿಪೋಗೆ ಬಂದಿದೆ. ಅದು ಒಂದು ನಿಮಗೆ ಕೊಟ್ಬಿಡ್ತೀನಿ. ನಿಮ್ಮ ರೂಟಿಗೆ 3ನೇ ತಾರೀಕು ಓಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಸಾಯಂಕಾಲ 8 ಗಂಟೆಗೆ ಆಲ್ಟ್ ಆಗ್ಲಿಕ್ಕೆ ಲಾಸ್ಟ್ ಬಸ್ ಬರ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಬೆಳಗ್ಗೆ ಯಥಾ ಪ್ರಕಾರ ಬಸ್ ಬರ್ತಾ ಇದೆ. ಅದೇ ಪ್ರಕಾರವಾಗಿ ಪೀರಿಯಡ್ ಡಿಪಾರ್ಟ್ಮೆಂಟ್ ಇಂದ ಹಿಡಿದು KSR ಡಿಪಾರ್ಟ್ಮೆಂಟ್ ಇಂದ ಹಿಡಿದು ನಮ್ಮ ಪೊಲೀಸ್ ಇಲಾಖೆಯಿಂದ ಹಿಡಿದು ಎಚ್ಚೆತ್ತವಾಗಿ ಆರೋಗ್ಯ ಇಲಾಖೆಯಿಂದ ತಾಲೂಕು ಆಡಳಿತ ಕಡೆಯಿಂದ ಈ ಬ್ರಹ್ಮರಥೋತ್ಸವಕ್ಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆನ ಮಾಡಿಕೊಡ್ಲಿಕ್ಕೆ ನಾವು ಅನುಮೋದನೆ ಮಾಡಿ ಕಳಿಸ್ಕೊಡ್ತೀವಿ. ವಿಶೇಷವಾಗಿ ಇವತ್ತಿನ ಪಲ್ಲಕ್ಕಿ ವ್ಯವಸ್ಥೆಯನ್ನ ಊರ್ ಗ್ರಾಮಸ್ಥರು ನೀವೆಲ್ಲ ಸೇರಿ ನೀವೇನು ಮಾಡ್ತೀವಿ ಅಂತ ಒಪ್ಕೊಂಡಿದ್ರೆ ಆಯ್ತು, ನಾನು ಬಿಟ್ಕೊಡ್ತಾ ಇದ್ದೀನಿ. ಪಲ್ಲಕ್ಕಿನ ನಿಮ್ಮ ವ್ಯವಸ್ಥೆ ನಡೀಲಿ. ಮತ್ತೆ ಯಾವುದೋ ಗೊಂದಲಕ್ಕೆ ಈಡಾಗಬಾರದು. ಅವ್ರು ಯಾಕೆ ಬಂದ್ರು ಇವ್ರು ಯಾಕೆ ಬಂದ್ರು, ಸ್ವಾಮಿಗೆ ಎಲ್ಲರೂ ಬರ್ತಾರೆ. ಸ್ವಾಮಿ ಎಲ್ರಿಗೂ ಬೇಕೇ ಬೇಕು. ಸೊ ಅದರಿಂದ ಎಲ್ಲಾ ಪ್ರಕಾರವಾಗಿ ಮುಂದುವರಿಸ್ತೀವಿ. ಯಥಾ ಪ್ರಕಾರವಾಗಿ ನಾನು ಬಂದಾಗಿಂದ ಏನು ದೇವಸ್ಥಾನ ಅಲಂಕಾರ ಮತ್ತು ರಥಾಲಂಕಾರವನ್ನ ಪಲ್ಲಕ್ಕಿ ಅಲಂಕಾರವನ್ನ ನನ್ನ ಕುಟುಂಬದಿಂದ ಮಾಡ್ಕೊಡ್ತಾ ಇದ್ವಿ. ಆ ಕುಟುಂಬದಿಂದ ನಾನು ಮುಂದುವರಿಸ್ತೀನಿ, ನಾನು ಮಾಡ್ಕೊಡ್ತೀನಿ. ವಿಶೇಷವಾಗಿ ಬರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಟೈಮಿಂಗ್ ನ ಅಲರ್ಟ್ ಮಾಡ್ತಕ್ಕಂಥದ್ದು ಮುಜರಾಯಿ ಇಲಾಖೆ. ನಿಮ್ದು ಟೈಮಿಂಗ್ ನ ಮಾಡಕ್ಕೆ ಅವ್ರಿಗೆ ಟೈಮಿಂಗ್ ಎಲ್ಲರೂ ಕ್ಲಬ್ ಮಾಡಕ್ ಬಿಡಕ್ ಹೋಗ್ಬೇಡಿ. ಕ್ಲಬ್ ಮಾಡೋ ಪಾಪ ಒಬ್ಬರನ್ನ ಆಚೆ ನಿಲ್ಸೋದು, ಒಬ್ಬರನ್ನ ಪೊಲೀಸ್ ಇಲಾಖೆಗೆ ತೊಂದರೆ ಆಗ್ತದೆ, ಕರ್ಕೊಂಬರಕ್ಕೆ ತೊಂದರೆ ಆಗ್ತದೆ. ಸೊ ಅದರಿಂದ ಟೈಮಿಂಗ್ ನ ಅಲರ್ಟ್ ಮಾಡ್ಕೊಟ್ಬಿಡಿ. ಸೊ 11 ಗಂಟೆ ಒಬ್ರು, 12 ಗಂಟೆ ಒಬ್ರು, 1 ಗಂಟೆ ಒಬ್ರು ಅವ್ರವ್ರ ಗುಂಪು ಅವ್ರು ಬಂದು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗ್ಲಿ. ಸೊ ಇದೆಲ್ಲ ಆದ್ಮೇಲೆ ಬ್ರಹ್ಮರಥೋತ್ಸವ ಆದ್ಮೇಲೆ ಸೊ ಯಥಾ ಪ್ರಕಾರ ನಾವು ಹೊರಡ್ತೀವಿ. ಪೂಜೆಗಳೆಲ್ಲ ಮುಂದುವರಿಸ್ಕೊಂಡು ಅಂತ ಹೇಳ್ತಾ, ಸೊ ಏನು ತಾಲೂಕು ಆಡಳಿತ ವಿಶೇಷವಾಗಿ ಪಲ್ಲಕ್ಕಿ ಮತ್ತು ದೇವರ ಅಲಂಕಾರ, ಒಳಗಡೆ ಅಲಂಕಾರ ತಾಲೂಕು ಆಡಳಿತ ಕಡೆಯಿಂದ ನೀವು ಮಾಡ್ಬೇಕಾಗ್ತದೆ. ನೀವು ಮಾಡ್ಬೇಕಾ? ಅದು ಮಾಡ್ಕೋಬೇಕಾಗುತ್ತೆ. ಅಲ್ಲ, ಅವ್ರು ಮಾಡ್ಕೊಂತೀನಿ ಅಂತ ಹೇಳ್ತಾ ಇಲ್ಲ, ನೋಡ್ಕೊಂತೀನಿ ಅಂತ ಹೇಳ್ತಾ ಇರೋದು. ನಿಮ್ಗೆ ಅರ್ಥ ಆಗಿಲ್ಲ ಮ್ಯಾಟ್ರು. ಮಾಡ್ಕೊಳ್ಳೋದು ನೋಡ್ಕೊಳ್ಳೋದು ನೀವೇ ಮಾಡ್ಕೊಂತೀರಿ. ಇನ್ವೆಸ್ಟ್ಮೆಂಟ್ ನಿಮ್ದೆ. ಅದನ್ನೇ ಕ್ಲಾರಿಟಿ ಕೊಡು. ನೀವ್ ಇನ್ನೂ ನೋಡಿಲ್ಲ ಅಂತ ಹೇಳ್ತೀನಿ. ಅದು ಕ್ಲಾರಿಟಿ ಕೊಡಿ ನನಗೆ. ಅದು ಎಗರಕ್ಕಿಂತ ಮುಂಚೆ ಕೆಳಗಡೆ ನೋಡೋ ಅಂತ ಹೇಳ್ತಾ ಇರೋದು ನಾನು. ಅದು ಎಗರ ಮೇಲೆ ನೋಡೋದಲ್ಲ, ಆಯ್ತಲ್ವಾ? ನಾನು ಅದನ್ನೇ ಕ್ಲಾರಿಟಿ ನೋಡ್ಕೊಳ್ಳೋದ ಮಾಡ್ಕೊಳ್ಳೋದ ನೋಡ್ಕೊಳ್ಳೋದು. ಹಾಗೆ ಜಾತ್ರೆ ಫೋನ್ ನೋಡ್ಕೊಳ್ಳಿ. ಪುಷ್ಪ ಪಲ್ಲಕ್ಕಿ ಯಾರು ವ್ಯವಸ್ಥೆ ಮಾಡ್ಕೊಂತಾರೋ ಅವರು ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಬೇಕಾಗಿತ್ತು. ಹೂನಾರ ಮತ್ತೆ ಇನ್ನೊಂದೆಲ್ಲ ಅದು ನಮ್ಮ ಇದರಿಂದ ಇರಲ್ಲ. ನಾವು ಮುಜರಾಯಿ ದುಡ್ಡು ಕೊಟ್ರೆ ನಾವೇ ಮಾಡ್ಕೊಂತೀವಿ ಅಂತ ಹೇಳ್ತಾವ್ರು. ನಿಮ್ಗೆ ಅರ್ಥ ಆಗ್ಲಿಲ್ಲ ಮ್ಯಾಟ್ರು. ಪುಷ್ಪ ಪಲ್ಲಕ್ಕಿನ ದಾನಿಲಿ ಕೊಡ್ತಾ ಇದ್ರು. ಮಂಜಣ್ಣ ಅದ್ ಮಾತಾಡ್ಕಂತೀಯೇನು ಆ ಪಲ್ಲಕ್ಕಿದು? ಹೇಳಿ ಒಪ್ಕೊಂಡಿದ್ರಲ್ಲ, ನಿಮ್ದು ಮಾಡೋದು ಮಾಡಿ ಜವಾಬ್ದಾರಿ ಅವ್ರು ಕ್ಲಾರಿಟಿ ಕೊಡ್ರು, ಮತ್ತೆ ಹೆಚ್ಚು ಕಡಿಮೆ ಆಗೋದು ಬೇಡ. ಬೇಡ, ಹೆಚ್ಚು ಕಡಿಮೆ ಆಗೋದು ಬೇಡ, ಕೂತ್ಕೋ. 3 ವರ್ಷದಿಂದ ಹಾಕಿ 3.5 ಲಕ್ಷ ಮಾಡಿದೀನಿ. ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಲಾಸ್ಟ್ ವರ್ಷ ಕೂಡ 3.5 ಲಕ್ಷ ನನ್ ಖರ್ಚಾಗಿದೆ. ಯಾರು ಸಪೋರ್ಟ್ ಬರಲ್ಲ.
ಅದು ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಅವ್ರು ಹೇಳ್ತಾ ಇದ್ರೆ ಮಾಡಂಗಿದ್ರೆ ಮಾಡ್ಲಿ, ಸಂತೋಷ. ಏಯ್ ನೀನ್ ಕೂತು ನಗೋಣೆ ನೀನ್ ಕೂತ್ಕೊ. ಏನಪ್ಪ ಮಾಡ್ಲಿ ಮಾಡಿಸ್ಕೊಂತೀರಾ? ಅಲ್ಲ ಮತ್ತೆ ಹೆಚ್ಚು ಕಡಿಮೆ ಆಗ್ಬೋದು ನೋಡ್ಕೊ, ಮತ್ತೆ ಹೆಚ್ಚು ಕಡಿಮೆ ಆಗ್ಬಿಟ್ಟು ಮತ್ತೆ ಎತ್ಕೊಂಡು ಹೋಗ್ಬಿಟ್ಟು ಆಗ್ತೀನಿ ಅಂತ ಈ ವರ್ಷ ನೋಡೋದು. ಆಯ್ತು. ಅದೇ ಮಾಡ್ಲಿ. ಚಲಪತಿ ಆಯ್ತು. ಪುಷ್ಪ ಪಲ್ಲಕ್ಕಿಯನ್ನ ನೀವೇ ಮಾಡ್ಕೊಂತ ಹೇಳಿದ್ರಿ, ಸಂತೋಷ ಆಗ್ತದೆ. ಅದರಿಂದ ಯಥಾ ಪ್ರಕಾರವಾಗಿ ದೇವಸ್ಥಾನದ ಎಲ್ಲ ಆಗು ಹೋಗುಗಳನ್ನ ಈ ಸರಿ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಡ್ಬೇಕಂತ ಎಲ್ಲ ಡಿಪಾರ್ಟ್ಮೆಂಟ್ಗೂ ಏಯ್ ನೀವೇನ್ರಿ ಯಾಕ್ರೆ ಈ ತರ ಆಯ್ತು ಮಾತಾಡಿದಾಯ್ತಲ್ಲ, MLA ಮಾತಾಡ್ತಾರೆ ಸುಮ್ಮನೆ ಎಲ್ಲ ಪ್ರಕಾರವಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ವಹಿಸ್ಕೊಂಡು ಈ ಬ್ರಹ್ಮರಥೋತ್ಸವನ್ನ ಇಡೀ ಕರ್ನಾಟಕ ರಾಜ್ಯ ಮತ್ತು 3 ರಾಜ್ಯಗಳಂತ ತಿರುಗಿ ನೋಡ್ತಕ್ಕಂಥ ಮಾಡ್ಬೇಕಂತ ಎಲ್ಲ ಅಧಿಕಾರಿಗಳಲ್ಲಿ ಕೂಡ ಸೂಚನೆ ಕೊಡ್ತಾ, ಏನು ಕಳೆದ ಬಾರಿ ಮಿಸ್ ಆಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಅದು ಅಚ್ಚುಕಟ್ಟಾಗಿ ಮುಂದುವರಿಸಲಿಕ್ಕೆ ಇವಾಗಲೇ ಅನುಮೋದನೆ ಮಾಡಿ ಕಳಿಸ್ಕೊಡ್ತೀವಿ. ಯಥಾ ಪ್ರಕಾರವಾಗಿ ತುಂಬಾ ಚೆನ್ನಾಗಾಗ್ತದೆ, ಮುಂದೆ ಕೂಡ ಚೆನ್ನಾಗಾಗುತ್ತೆ ಅಂತ ನಾನು ಬಯಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ.